ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸಿದ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಕರ ಒಂದು ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತಹ 7ನೇ ತರಗತಿಯಲ್ಲಿ ಬರುವಂತಹ ಖೋಖೋ ಈ ಒಂದು ವಿಷಯದ ಕುರಿತು ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಖೋಖೋಗೆ ಸಂಬಂಧಪಟ್ಟಂತಹ 6ನೇ ತರಗತಿಯ ಒಂದು ಪಠ್ಯಪುಸ್ತಕದಲ್ಲಿರುವಂತಹ ಖೋಖೋದ ಹಿಸ್ಟ್ರಿ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡಿದ್ದೀವಿ. ಅದರದ್ದು ಮುಂದುವರೆದ ಭಾಗ ಏನಾಗಿರ್ತಿದ್ದು, ಆಟಗಾರರಿರುವಂಥ ಲಕ್ಷಣಗಳು, ಯಾವ್ಯಾವ ಒಂದು ಪ್ರಶಸ್ತಿಗಳು ಕೊಡ್ತಾರೆ, ಆ ಎಲ್ಲದರ ಬಗ್ಗೆ ಈ ಒಂದು 7ನೇ ತರಗತಿಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ತರಗತಿಯಲ್ಲಿರೋದಂತ ಕೂಡ ನಾವು ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಇದು ಮುಗಿದ ಮೇಲೆ ಆಮೇಲೆ ನೆಕ್ಸ್ಟ್ ನಾನು ಟೆಕ್ಸ್ಟ್ ಬುಕ್ ಇರೋದು ಖೋಖೋ ಕುರಿತು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಿ ಅವರು ಈ ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಖೋಖೋ ಆಟವು ಅತಿ ವೇಗದ ಓಟಗಾರರನ್ನು ಸೃಷ್ಟಿಸುವಂಥ ಒಂದು ಗುಂಪಾಗಿರ್ತೈತೆ. ಖೋಖೋ ಆಟ ಅಂದರೆ ವೇಗದ ಓಟಗಾರರನ್ನು ಸೃಷ್ಟಿಸುವಂತಹ ಒಂದು ಗುಂಪು ಇದಾಗಿರ್ತೈತೆ. ಇದಕ್ಕೆ ನಾವು ಮುಖ್ಯವಾಗಿ ವೇಗ, ಚುರುಕುತನ ಇವೆಲ್ಲ ನಮಗೆ ಬೇಕು. ಗುರಿ ಮುಟ್ಟುವವರೆಗೂ ಬೆನ್ನತ್ತಿ ಹಿಡಿಯುವಂತಹ ಆಟ ಹಾಗೂ ಬುದ್ಧಿಯ ಚುರುಕಿಗೆ ಆಡುವಂತಹ ಆಟ ಇದಾಗಿರ್ತದೆ. ಗುರಿ ಮುಟ್ಟುವವರೆಗೂ ಬೆನ್ನತ್ತಿ ಹಿಡಿಯುವಂತಹ ಆಟ ಮತ್ತು ಬುದ್ಧಿ ಚುರುಕುತನಕ್ಕೆ ಈ ಆಟವನ್ನು ಆಡ್ತೀವಿ. ಇದು ನಮ್ಮ ನಾಡಿನ ಹೆಮ್ಮೆಯ ಖೋಖೋ ಆಟ ಆಗಿದೆ. ಇದು ನಮ್ಮ ನಾಡಿನ ಹೆಮ್ಮೆಯ ಒಂದು ಆಟ ಎನ್ನುವುದು ಖೋಖೋ ಆಗಿದೆ. ಬದುಕಿನಲ್ಲಿ ಅಸಂಬಂಧ ಹಿಡಿತಕ್ಕೆ ಸಿಲುಕದೆ ನಿಯಮ ಪಾಲನೆಯನ್ನು ಧ್ಯೇಯವಾಗಿರಿಸಿ ನಿಯಮಿತ ಚೌಕಟ್ಟಿನಲ್ಲಿ ಗುರಿಯನ್ನು ತಲುಪಿ ಜಯಶೀಲರಾಗುವುದು. ಬದುಕಿನಲ್ಲಿ ಅಸಂಬದ್ಧ ಹಿಡಿತಕ್ಕೆ ಸಿಲುಕದೆ ನಿಯಮ ಪಾಲನೆಯನ್ನೇ ಧ್ಯೇಯವಾಗಿರಿಸಿಕೊಂಡು ನಿಯಮಿತ ಚೌಕಟ್ಟಿನಲ್ಲಿ ಗುರಿಯನ್ನು ತಲುಪಿ ಜಯಶೀಲರಾಗಬೇಕು. ಇದೊಂದು ಕೋಟೇಶನ್ ನೆನಪಿಟ್ಕೋಬೇಕು. ಶಾಲೆಗಳಲ್ಲಿ ಖೋಖೋ ಆಡಿ ಎಲ್ಲರಿಗಿಂತಲೂ ಬುದ್ಧಿವಂತರಾಗಿ ಎಲ್ಲರಿಗಿಂತ ಬುದ್ಧಿವಂತರಾಗಿ ಅಂತ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ನೆನ್ಪಿಟ್ಕೋಬೇಕು. ಇವನು ಈಗ ಖೋಖೋ ಆಟಗಾರ ಇದ್ದಾನೆ ಅಂದರೆ ಅವನ ಹತ್ರ ಏನೇನು ಗುಣಲಕ್ಷಣಗಳು ಇರಬೇಕು ಅಂಥೇಳಿ ಇದು ಕೊಟ್ಟಿದ್ದಾರೆ ನೋಡಿರಿ. ಒಬ್ಬ ಉತ್ತಮ ಕ್ರೀಡಾಪಟು ಆಗಬೇಕಾದ್ರೆ ಅವನೇನಾಗಿರಬೇಕು, ಆರೋಗ್ಯವಂತನು, ಸದೃಢಕಾಯನು ಆಗಿರಬೇಕು. ಹಾಗೆ ಕೆಳಗಿನ ಲಕ್ಷಣಗಳು ಕೂಡ ಹೊಂದಿರಬೇಕು. ಇಂಪಾರ್ಟೆಂಟಾಗಿ ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸಬೇಕು. ನಮ್ಮ ಸೋಲೇ ಆಗಲಿ ಗೆಲುವೇ ಆಗಲಿ ಎರಡೂ ಕೂಡ ಸಮಾನವಾಗಿ ಸೋಲು ಬಂದಾಗ ಕುಗ್ಗದೆ, ಗೆಲುವು ಬಂದಾಗ ಹಿಗ್ಗದೆ ಎರಡೂ ಕೂಡ ನಾನಿರಬೇಕು ಸಮಾನ ರೀತಿಯಲ್ಲಿ ಸ್ವೀಕರಣೆ ಮಾಡಬೇಕು. ದೈಹಿಕವಾಗಿ ಮಾನಸಿಕವಾಗಿ ಸದೃಢತೆಯನ್ನು ಬೆಳೆಸ್ಕೋಬೇಕು. ಖೋಖೋ ಆಟಗಾರ ಇದ್ದಾನೆಂದರೆ ಅವನು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಕೂಡ ಏನಾಗಿರಬೇಕು, ಸದೃಢನಾಗಿರಬೇಕು, ಬಲಿಷ್ಠನಾಗಿರಬೇಕು ಅಂತ ಅರ್ಥ. ತೀರ್ಪುಗಾರರ ಸಲಹೆ ಸೂಚನೆಗಳನ್ನು ನಾವು ಪಾಲಿಸಬೇಕು. ಅವರ ತೀರ್ಮಾನಕ್ಕೆ ಏನಾಗಿರಬೇಕು, ಬದ್ಧರಾಗಿರಬೇಕು. ತೀರ್ಪುಗಾರರು ಏನೇನು ಸಲಹೆ ಸೂಚನೆ ಕೊಡ್ತಾರೋ ಅವನು ಕಂಟಿನ್ಯೂಟಾಗಿ ಪಾಲಿಸಬೇಕು. ಹಾಗೆ ಅವ್ರು ಕೊಟ್ಟಂತಹ ತೀರ್ಪಿಗೆ ಏನಾಗಿರಬೇಕು, ಬದ್ಧರಾಗಿರಬೇಕು. ದೈಹಿಕ ಶಕ್ತಿ ಸಾಮರ್ಥ್ಯಗಳ ಜೊತೆಗೆ ಯುಕ್ತಿ, ಕಷ್ಟ ಸಹಿಷ್ಣುತೆ ಹೊಂದಿರುವುದು. ದೈಹಿಕ ಮಾನಸಿಕ ಹೊಂದಿರಬೇಕಂತ ಹೇಳಿದಿಲ್ಲ, ಅದ್ರ ಜೊತೆಗೆ ಏನಿರಬೇಕು, ಯುಕ್ತಿ ಅಂದರೆ ಯೋಚನೆ ಮಾಡುವಂಥ ಶಕ್ತಿ ಇರಬೇಕು, ಕಷ್ಟ ಸಹಿಷ್ಣುತೆ ಎಂಡ್ಯೂರೆನ್ಸ್ ಇರಬೇಕು. ಇವೆಲ್ಲ ಲಕ್ಷಣಗಳನ್ನು ಅವ್ರು ಹೊಂದಿರಬೇಕು. ಹಾಗೆ ಸಮಯ ಪ್ರಜ್ಞೆ ಇರಬೇಕು. ಇಂಪಾರ್ಟೆಂಟ್ ಇದೆ ಸಮಯ ಪ್ರಜ್ಞೆ. ಎಲ್ಲ ಒಂದು ಗೇಮ್ಸಲ್ಲಿ ನಮಗೆ ಸಮಯ ಪ್ರಜ್ಞೆ ಇರಬೇಕು, ತಾಳ್ಮೆ ಇರಬೇಕು, ಸ್ಥೈರ್ಯವನ್ನು ಹೊಂದಿರಬೇಕು. ನಾವು ಆತ್ಮಸ್ಥೈರ್ಯವನ್ನು ಕಳ್ಕೊಬಾರ್ದು. ಗುಂಪಿನಲ್ಲಿ ಸಹಕಾರ ಹೊಂದಿರಬೇಕು. ನಾವೀಗ ಒಂದು ಗುಂಪಿದೆ ಅಂದರೆ ಆ ಗುಂಪಿನಲ್ಲಿ ನಮಗೆ ಸಹಕಾರ ಮನೋಭಾವ ಅಂದರೆ ಹೊಂದಾಣಿಕೆಯಿಂದ ನಾವು ನೋಡಬೇಕು, ಹೊಂದ್ಕೊಳ್ಬೇಕು. ಇತರ ಆಟಗಾರರೊಂದಿಗೆ ಪರಸ್ಪರ ಹೊಂದಾಣಿಕೆ ಇರಬೇಕು. ನಮ್ಮ ಗ್ರೂಪ್ನಲ್ಲಿರುವಂತಹ ಬೇರೆ ಬೇರೆ ಆಟಗಾರರ ಜೊತೆಗೆ ಏನಿರಬೇಕು, ಪರಸ್ಪರ ಹೊಂದಾಣಿಕೆ ಇರಬೇಕು. ಉನ್ನತ ಚಲನಾ ಸಾಮರ್ಥ್ಯ ಹೊಂದಿರಬೇಕು. ಮೋಟಾರ್ ಎಬಿಲಿಟಿ ಅಂತ ಕರಿತೀವಿ. ಉನ್ನತ ಮಟ್ಟದ ಒಂದು ಚಲನಾ ಸಾಮರ್ಥ್ಯವನ್ನು ಕ್ರೀಡಾಪಟು ಹೊಂದಿರಬೇಕು. ಉತ್ತಮ ನರಸ್ನಾಯು ಸಂಯೋಜನೆ ಕೂಡ ಹೊಂದಿರಬೇಕು. ಉತ್ತಮ ಅಂದರೆ ನಮ್ಮದು ಬಾಡಿ ಕಂಟ್ರೋಲಲ್ಲಿ ನಮಗೆ ಏನಿರಬೇಕು, ಹಿಡಿತಾ ಇರಬೇಕು ಅಂತ ಅರ್ಥ. ವೇಗದ ಚಲನೆ, ನಿಯಂತ್ರಣ ಸಾಮರ್ಥ್ಯ ಇರಬೇಕು. ವೇಗವಾಗಿ ಚಲನೆ ಮಾಡೋಕ್ಕೆ ಬರಬೇಕು. ಆ ಒಂದು ಚಲನೆ ಮೇಲೆ ನಮ್ಮ ನಿಯಂತ್ರಣ ಸಾಮರ್ಥ್ಯವನ್ನು ಕೂಡ ಹೊಂದಿರಬೇಕು. ಸರಳ ಮೈಮಣಿತ ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ. ಅದನ್ನು ಕೂಡ ನಾವೇನಿರಬೇಕು, ಕ್ರೀಡಾಪಟು ಹೊಂದಿರಬೇಕು. ಫೇಕ್ ಮಾಡುವುದರಲ್ಲಿ ನಿಪುಣರಾಗಿರಬೇಕು. ಫೇಕ್ ಇಲ್ಲದೆ ಇಂಪಾರ್ಟೆಂಟ್ ಕೌಶಲ್ಯ ಸ್ಕಿಲ್ ಬರ್ತೈತೆ. ಅದು ಫೇಕ್ ಮಾಡುವುದರಲ್ಲಿ ನಾವು ನಿಪುಣನಾಗಿರಬೇಕು. ಫೇಕ್ ಮಾಡೋದು ಯಾಕೆ ಮಾಡಬೇಕಂತಂದರೆ ನಮ್ಮ ಎದುರಾಳಿ ತಂಡದವರನ್ನು ಗಲಿಬಿಲಿಗೊಳಿಸಬೇಕಾದ್ರೆ ಫೇಕ್ ಮಾಡಬೇಕು.
ಈಗ ಇಷ್ಟು ಗುಣಲಕ್ಷಣಗಳಾದವು. ಇವಾಗ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಟಗಾರರ ಸಾಧನೆ ಯಾವ ರೀತಿ ಇದೆ ಅಂತೇಳಿ ನೋಡ್ರಿ. ಖೋ ಕ್ರೀಡೆಯಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದ ಅನೇಕ ಆಟಗಾರರು ಇಲ್ಲಿರ್ತಾರೆ. ಅತ್ಯುತ್ತಮ ಕ್ರೀಡಾ ಸಾಧಕರಿಗೆ ನೀಡುವಂತಹ ಪ್ರತಿಷ್ಠಿತ ಪ್ರಶಸ್ತಿ ಅಂದರೆ ಅರ್ಜುನ್ ಪ್ರಶಸ್ತಿ. ಖೋ ಕ್ರೀಡಾಪಟುಗಳ ಹೆಸರು ಈಗ ಏನಂತ ಕೊಟ್ಟಿದ್ದಾರೆ. ಖೋ ಕ್ರೀಡಾಪಟುಗಳು ನೀಲಂ ಸರೋಲ್ಕರ್, ಶ್ರೀರಂಗ ಇನಾಮ್ದಾರ್ ಮತ್ತು ಉಷಾ ನಗರ್ಕರ್, ಎಸ್ ರಾಮಚಂದ್ರ, ಶೇಖರ್ ಧಾರ್ವಾಡ್ಕರ್ ಮತ್ತು ಹಚಲಾಡಿ, ಶಾಂತರಾಮ್ ಜಾಧವ್, ಸುಷ್ಮಾ ಸೆರಲ್ಕರ್ ಮತ್ತು ಹೇಮಂತ್ ಟಕಲ್ಕರ್, ಎಸ್ ಪ್ರಕಾಶ್ ಕರ್ನಾಟಕದವರು, ಸುರೇಖಾ ಭಗವಾನ್ ಕುಲಕರ್ಣಿ, ಶೋಭಾ ನಾರಾಯಣ್ ಕರ್ನಾಟಕ. ಇಷ್ಟು ಜನ ಒಂದು ಕರ್ನಾಟಕದಲ್ಲಿ ಬರುವಂತಹ ಖೋ ಆಟಗಾರರಾಗಿರ್ತಾರೆ. ಈಗ ದ್ರೋಣಾಚಾರ್ಯ ಪ್ರಶಸ್ತಿ ಶ್ರೀ ಗೋಪಾಲ್ ಪುರುಷೋತ್ತಮ್ ಪಡಕೆ ಏನು ಮಾಡ್ತಾರೆ 2001ರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಈ ಖೋ ವಿಭಾಗದಲ್ಲಿ ಪಡ್ಕೊಳ್ತಾರೆ. ಈಗ ಕ್ರೀಡಾ ಪ್ರಶಸ್ತಿಗಳು ನೋಡ್ರಿ. ರಾಷ್ಟ್ರಮಟ್ಟದ ಖೋ ಪಂದ್ಯಾವಳಿಗಳಲ್ಲಿ ಅತ್ಯುತ್ತಮ ಸಾಧನೆಗೈದವರಿಗೆ ಏನು ಮಾಡ್ತಾರೆ ಅನೇಕ ಪ್ರಶಸ್ತಿಗಳು ನೀಡಿ ಪುರಸ್ಕರಿಸ್ತಾರೆ. ಆ ಪ್ರಶಸ್ತಿಗಳು ಯಾವ್ಯಾವ ಕೊಡ್ತಾರೆ ಅಂತಂದರೆ, ಒಂದು ಅರ್ಜುನ್ ಪ್ರಶಸ್ತಿ ಕೊಡ್ತಾರೆ, ಪುರುಷರಿಗೆ ಏಕಲವ್ಯ ಪ್ರಶಸ್ತಿ ಕೊಡ್ತಾರೆ. ಇದು ಅರ್ಜುನ್ ಪ್ರಶಸ್ತಿ ಭಾರತದಲ್ಲಿ ಕೊಟ್ಟಿದ್ದಾರೆ, ಏಕಲವ್ಯ ಪ್ರಶಸ್ತಿ ಕರ್ನಾಟಕದಲ್ಲಿ ಕೊಡ್ತಾರೆ. ಮಹಿಳೆಯರಿಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೊಡ್ತಾರೆ. 14 ವರ್ಷದ ಒಳಗಿನ ಬಾಲಕರಿಗೆ ಭಾರತ ಪ್ರಶಸ್ತಿ ಕೊಡ್ತಾರೆ. ಹಾಗೆ 14 ವರ್ಷದೊಳಗಿನ ಬಾಲಕಿಯರಿಗೆ ಇಲಾ ಪ್ರಶಸ್ತಿ ಕೊಡ್ತಾರೆ. 16 ವರ್ಷದ ಕೆಳಗಿನ ಬಾಲಕಿಯರಿಗೆ ಜಾನಕಿ ಪ್ರಶಸ್ತಿ ಕೊಡ್ತಾರೆ. 16 ವರ್ಷ ಕೆಳಗಿದ್ರೆ ಅವರಿಗೆ ಜಾನಕಿ ಪ್ರಶಸ್ತಿ. 18 ವರ್ಷದ ಕೆಳಗಿನ ಯುವಕರಿಗೆ ಅವರಿಗೆ ಕೊಡ್ತಾರೆ ವೀರ ಅಭಿಮನ್ಯು ಪ್ರಶಸ್ತಿ ಕೊಡ್ತಾರೆ. ದಕ್ಷಿಣ ವಲಯದ ಪುರುಷರಿಗೆ ವೀರ ಮದಕರಿ ನಾಯಕ ಪ್ರಶಸ್ತಿ ಕೊಡ್ತಾರೆ. ದಕ್ಷಿಣ ವಲಯದ ಮಹಿಳೆಯರಿಗೆ ಒನಕೆ ಓಬವ್ವ ಕೊಡ್ತಾರೆ. ದಕ್ಷಿಣ ವಲಯದಲ್ಲಿ ಬರುವಂಥ 14 ವರ್ಷದ ಬಾಲಕರಿಗೆ ಧ್ರುವ ಪ್ರಶಸ್ತಿ ಕೊಡ್ತಾರೆ. ದಕ್ಷಿಣ ವಲಯದ 14 ವರ್ಷದ ಒಂದು ಬಾಲಕಿಯರಿಗೆ ರಾಣಿ ರುದ್ರಮ್ಮ ಪ್ರಶಸ್ತಿ ಕೊಡ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರವು ಪುರುಷ ಮಹಿಳಾ ಒಂದು ಕ್ರೀಡಾಪಟುಗಳಿಗೆ ಏನು ನೋಡಿದೆ ದಸರಾ ಪ್ರಶಸ್ತಿ ಕೂಡ ನೀಡ್ತಾ ಬಂದಿದೆ. ಪ್ರಶಸ್ತಿಗಳು ಯಾರ್ಯಾರಿಗೆ ನೀವು ಕೊಡ್ತಾರೆ ಅಂತೇಳಿ ಒಂದ್ಸರಿ ನೀವು ನೆನ್ಪಿಟ್ಕೊಳ್ಬೇಕು. ಇಂಪಾರ್ಟೆಂಟ್ ಇವೆಲ್ಲ. ಖೋ ಆಟದಲ್ಲಿ ಸಂಘಟಿಸಲ್ಪಡುವಂತಹ ಚಾಂಪಿಯನ್ಶಿಪ್ಗಳು ಯಾವ್ಯಾವ ಒಂದು ಚಾಂಪಿಯನ್ಶಿಪ್ ಖೋದಲ್ಲಿ ಮಾಡ್ತಾರೆ ಅಂತೇಳಿ ನೋಡಿರಿ. ನ್ಯಾಷನಲ್ ಖೋ ಅಂತೇಳಿ ಮಾಡ್ತಾರೆ. ನ್ಯಾಷನಲ್ ಖೋ ಚಾಂಪಿಯನ್ಶಿಪ್ ಅಂತ ಏರ್ಪಡಿಸ್ತಾರೆ. ಜೂನಿಯರ್ ನ್ಯಾಷನಲ್ ಖೋ ಚಾಂಪಿಯನ್ಶಿಪ್ ಮಾಡ್ತಾರೆ. ಸಬ್ ಜೂನಿಯರ್ ನ್ಯಾಷನಲ್ ಖೋ ಚಾಂಪಿಯನ್ಶಿಪ್ ಮಾಡ್ತಾರೆ. ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಬರ್ತದೆ, ಅದು ಒಂದು ಏನು ಮಾಡ್ತಾರೆ ಆ ಚಾಂಪಿಯನ್ಶಿಪ್ ಕೂಡ ನಡೆಸ್ಕೊಡ್ತಾರೆ. ನ್ಯಾಷನಲ್ ಮಹಿಳಾ ಚಾಂಪಿಯನ್ಶಿಪ್ ಕೂಡ ಮಾಡ್ತಾರೆ. ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಒಂದು ಚಾಂಪಿಯನ್ಶಿಪ್ ಕೂಡ ಮಾಡ್ತಾರೆ. ಎಲ್ಲ ಯೂನಿವರ್ಸಿಟಿ ಮಕ್ಕಳಿಗೆ ಭಾಗವಹಿಸ್ತಾರೆ. ಫೆಡರೇಷನ್ ಖೋ ಪಂದ್ಯಾವಳಿ, ಅಖಿಲ ಭಾರತ ಗ್ರಾಮೀಣ ಒಂದು ಕ್ರೀಡಾಕೂಟ, ಇಷ್ಟು ಒಂದು ಪ್ರಶಸ್ತಿಗಳು ಏನು ಮಾಡ್ತಾರೆ ಪಂದ್ಯಾವಳಿಗಳು ಏರ್ಪಡಿಸ್ತಾರೆ. ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಖೋ ಆಟಗಾರರಲ್ಲಿರಬೇಕಾದ ಗುಣಲಕ್ಷಣ ಪಟ್ಟಿ ಮಾಡಿ ಅಂತ ಹೇಳಿದರೆ ಆ ಗುಣಲಕ್ಷಣಗಳು ನಾವು ಏನು ಮಾಡಿದ್ವಿ 12 ನೋಡಿದ್ವಿ, ನಾವು ಬರೀಬೇಕಿಲ್ಲಿ. 14 ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರಿಗೆ ನೀಡುವಂಥ ಪ್ರಶಸ್ತಿಗಳು ಯಾವ್ಯಾವು? 14 ವರ್ಷದ ಒಂದು ಬಾಲಕರಿಗೆ ಭಾರತ್ ಪ್ರಶಸ್ತಿ ಕೊಡ್ತಾರೆ. 14 ವರ್ಷದ ಬಾಲಕಿಯರಿಗೆ ಇಲಾ ಪ್ರಶಸ್ತಿ ಕೊಡ್ತಾರೆ. ಖೋ ಆಟದಲ್ಲಿ ಸಂಘಟಿಸಲ್ಪಡುವಂತಹ ಚಾಂಪಿಯನ್ಶಿಪ್ಗಳು ಇವು: ರಾಷ್ಟ್ರೀಯ ಚಾಂಪಿಯನ್ಶಿಪ್, ನ್ಯಾಷನಲ್ ಚಾಂಪಿಯನ್ಶಿಪ್ಪು, SGFI ಸ್ಕೂಲ್ ಗೇಮ್ಸ್ ಫೆಡರೇಷನ್ ಚಾಂಪಿಯನ್ಶಿಪ್ಪು, ನ್ಯಾಷನಲ್ ಮಹಿಳಾ ಚಾಂಪಿಯನ್ಶಿಪ್ಪು, ಜೂನಿಯರ್ ನ್ಯಾಷನಲ್ ಖೋ ಚಾಂಪಿಯನ್ಶಿಪ್ಪು, ಇವೆಲ್ಲ ಚಾಂಪಿಯನ್ಶಿಪ್ ಕೂಡ ಏನು ಮಾಡ್ತಾರೆ ಒಂದು ಖೋದಲ್ಲಿ ಸಂಘಟನೆ ಮಾಡ್ತಾರೆ. ಖೋ ಆಟದಲ್ಲಿ ವೀರ ಮದಕರಿ ನಾಯಕ ಪ್ರಶಸ್ತಿ ಯಾರಿಗೆ ನೀಡ್ತಾರೆ? ವೀರ ಮದಕರಿ ನಾಯಕ ಪ್ರಶಸ್ತಿಯನ್ನು ಯಾರಿಗೆ ನೀಡ್ತಾರೆ ಅಂದರೆ, ಈ ವೀರ ಮದಕರಿ ನಾಯಕ ಪ್ರಶಸ್ತಿ ಒಂದು ದಕ್ಷಿಣ ವಲಯದ ಪುರುಷರಿಗೆ ನೀಡ್ತಾರೆ. ಅಲ್ಲಿ ಮಹಿಳೆಯರಿಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನೀಡಿದರೆ, ದಕ್ಷಿಣ ವಲಯದ ಒಂದು ಮಹಿಳೆಯರಿಗೆ ಏನು ಮಾಡ್ತಾರೆ ಒನಕೆ ಓಬವ್ವ ಪ್ರಶಸ್ತಿಯನ್ನು ನೀಡ್ತಾರೆ. ಖೋ ಆಟಗಾರರಿಗೆ ನೀಡುವಂಥ ಪ್ರಶಸ್ತಿಗಳು ಯಾವ ಅಂದರೆ, ಯಾವ ಪ್ರಶಸ್ತಿಗಳು ನೀಡ್ತಾರೆ ಖೋ ಆಟದಲ್ಲಿ? ಒಂದ್ಸರಿ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಇವು.
ಅರ್ಜುನ ಪ್ರಶಸ್ತಿ ನೀಡ್ತಾರೆ. ಏನಾದರೂ ಪುರುಷರಿದ್ದರೆ ಅಂದರೆ ಅವರಿಗೆ ಏಕಲವ್ಯ ಪ್ರಶಸ್ತಿ ನೀಡ್ತಾರೆ. ಮಹಿಳೆಯರಿದ್ದರೆ ಝಾನ್ಸಿ ರಾಣಿ ಲಕ್ಷ್ಮಿ ಪ್ರಶಸ್ತಿ ನೀಡ್ತಾರೆ. 14 ವರ್ಷ ಬಾಲಕ ಇದ್ದರೆ ಅವನಿಗೆ ಭರತ ಪ್ರಶಸ್ತಿ ನೀಡ್ತಾರೆ. 14 ವರ್ಷದ ಬಾಲಕಿ ಇದ್ದರೆ ಅವಳಿಗೆ ಏನು ಮಾಡ್ತಾರೆ, ಇಲಾ ಪ್ರಶಸ್ತಿ ನೀಡ್ತಾರೆ. 16 ವರ್ಷದ ಬಾಲಕಿ ಇದ್ದರೆ ಅವಳಿಗೆ ಏನು ಮಾಡ್ತಾರೆ, ಜಾನಕಿ ಪ್ರಶಸ್ತಿ ನೀಡ್ತಾರೆ. 18 ವರ್ಷದ ಬಾಲಕ ಇದ್ದರೆ ಅವನಿಗೆ ಏನು ಮಾಡ್ತಾರೆ, ವೀರ ಅಭಿಮನ್ಯು ಪ್ರಶಸ್ತಿಯನ್ನು ನೀಡ್ತಾರೆ. ದಕ್ಷಿಣ ವಲಯದ ಪುರುಷರಿಗೆ ವೀರ ಮದಕರಿ ನೀಡಿದರೆ, ದಕ್ಷಿಣ ವಲಯದ ಮಹಿಳೆಯರಿಗೆ ಒನಕೆ ಓಬವ್ವ ನೀಡ್ತಾರೆ. ದಕ್ಷಿಣ ವಲಯದ 14 ವರ್ಷದ ಬಾಲಕರಿಗೆ ಧ್ರುವ ಪ್ರಶಸ್ತಿ, 14 ವರ್ಷದ ಬಾಲಕಿಯರಿಗೆ ರಾಣಿ ರುದ್ರಮ್ಮ ಪ್ರಶಸ್ತಿ. ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತಾಯಿದೆ, ಪುರುಷ ಮತ್ತು ಮಹಿಳಾ ಒಂದು ಕ್ರೀಡಾಪಟುಗಳಿಗೆ ದಸರಾ ಪ್ರಶಸ್ತಿ ಕೂಡ ನೀಡ್ತಾಯಿದೆ. ಇಂಪಾರ್ಟೆಂಟು ಯಾರ್ಯಾರಿಗೆ ಯಾವ್ಯಾವ ಕೊಡ್ತಾರೆ ಅಂತ ಕೇಳ್ತಾರೆ, ನೆನ್ಪಿಟ್ಕೋಬೇಕಷ್ಟು. ಇವಾಗ ನೋಡ್ರಿ, ಇವಾಗ ಬಿಟ್ಟ ಸ್ಥಳ ತುಂಬಬೇಕು. ಕರ್ನಾಟಕದ ಒಂದು ಶೋಭಾ ನಾರಾಯಣ್ ಡ್ಯಾಶ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಯಾವ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತಂದರೆ ಅರ್ಜುನ್ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಅವರು. 16 ವರ್ಷದ ಕೆಳಗಿನ ಬಾಲಕರಿಗೆ ಡ್ಯಾಶ್ ಪ್ರಶಸ್ತಿ ನೀಡ್ತಾರೆ. 16 ವರ್ಷದ ಕೆಳಗಿನ ಬಾಲಕಿಯರಿಗೆ ಏನು ಮಾಡ್ತಾರೆ, ಜಾನಕಿ ಪ್ರಶಸ್ತಿಯನ್ನು ನೀಡ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಪುರುಷ ಮಹಿಳಾ ಕ್ರೀಡಾಪಟುಗಳಿಗೆ ನೀಡುವಂಥ ಪ್ರಶಸ್ತಿ ಯಾವುದು ಅಂತಂದರೆ ಅದು ಕರ್ನಾಟಕದ ರಾಜ್ಯ ಸರ್ಕಾರವು ಪುರುಷ ಮತ್ತು ಮಹಿಳಾ ಕ್ರೀಡಾಪಟುಗಳಿಗೆ ನೀಡುವಂಥ ಪ್ರಶಸ್ತಿ ಅದು ಏಕಲವ್ಯ ಪ್ರಶಸ್ತಿ ಆಗಿರ್ತೈತೆ. ದಕ್ಷಿಣ ವಲಯದ ಮಹಿಳೆಯರಿಗೆ ನೀಡುವಂತಹ ಪ್ರಶಸ್ತಿ ಯಾವುದಂದರೆ ದಕ್ಷಿಣ ವಲಯದ ಮಹಿಳೆಯರಿಗೆ ಒನಕೆ ಓಬವ್ವ ಕೊಡ್ತಾರೆ. ಪುರುಷರಿಗೆ ವೀರ ಮದಕರಿ ಪ್ರಶಸ್ತಿಯನ್ನು ನೀಡ್ತಾರೆ. ನೋಡಿರಿ, ಪುರುಷರಿಗೆ ಎಲ್ಲ ನೆನಪಿಟ್ಕೋಬೇಕು. ದಕ್ಷಿಣ ವಲಯದ ಪುರುಷರಿಗೆ ವೀರ ಮದಕರಿ, ದಕ್ಷಿಣ ವಲಯದ ಮಹಿಳೆಯರಿಗೆ ಒನಕೆ ಓಬವ್ವ. ಈಗ ಹೊಂದಿಸಿ ಬರೀಬೇಕು. ಇವಾಗ ಪುರುಷರಿಗೆ ದಕ್ಷಿಣ ವಲಯದ 14 ವರ್ಷ ಬಾಲಕರಿಗೆ, ಮಹಿಳೆಯರು 18 ವರ್ಷದ ಯುವಕರಿಗೆ. ನೋಡ್ರಿ, ಪುರುಷರಿಗೆ ಯಾವ ಪ್ರಶಸ್ತಿ ನೀಡ್ತಾರೆ ಅಂದರೆ ಅದು ಏಕಲವ್ಯ ಪ್ರಶಸ್ತಿಯನ್ನು ನೀಡ್ತಾರೆ. ಏಕಲವ್ಯ. ದಕ್ಷಿಣ ವಲಯದ 14 ವರ್ಷದ ಬಾಲಕರು ಅವರಿಗೆ ಯಾವ ನೀಡ್ತಾರೆ ಅಂದರೆ ಅವರಿಗೆ ರಾಣಿ ಧ್ರುವ ಪ್ರಶಸ್ತಿ ನೀಡ್ತಾರೆ. ರಾಣಿ ರುದ್ರಮ್ಮ. 14 ವರ್ಷದ ಬಾಲಕಿಯರು ನೀಡಿದರೆ ಬಾಲಕರಿಗೆ ಧ್ರುವ ಪ್ರಶಸ್ತಿಯನ್ನು ನೀಡ್ತಾರೆ. ಮಹಿಳೆಯರಿಗೆ ಯಾವ ನೀಡ್ತಾರೆ ಅಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. 18 ವರ್ಷ ಒಂದು ಯುವಕರಿಗೆ ವೀರಾಭಿಮನ್ಯು ಪ್ರಶಸ್ತಿಯನ್ನು ನೀಡ್ತಾರೆ. ಇಷ್ಟು ಒಂದು ಪ್ರಶಸ್ತಿಗಳ ಬಗ್ಗೆ ಸಂಕ್ಷಿಪ್ತ ಏನೇನು ನೆನ್ಪಿಡಬೇಕಾದ ಅವಶ್ಯಕ ಕೊಟ್ಟಿದ್ದಾರೆ. ಭಾರತ ಸರ್ಕಾರ ಪ್ರಥಮ ಬಾರಿಗೆ ಏನು ಮಾಡಿದೆ, ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಭಾರತ ರತ್ನ ಏನು ಮಾಡಿದೆ ಕ್ರೀಡಾ ಕ್ಷೇತ್ರಕ್ಕೆ ನೀಡಿದ್ದಾರೆ. ಪ್ರಸಿದ್ಧ ಕ್ರಿಕೆಟ್ ಆಟಗಾರ ಸಚಿನ್ ರಮೇಶ್ ತೆಂಡೂಲ್ಕರ್ ಅವರು ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಾರೆ. ಕ್ರೀಡೆಯಲ್ಲಿ ಅತ್ಯುನ್ನತ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಮಾಡ್ತವೆ, ನಗದು ಬಹುಮಾನಗಳನ್ನು, ವಿದ್ಯಾರ್ಥಿ ವೇತನವನ್ನು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಏನು ಮಾಡ್ತವೆ, ಒದಗಿಸ್ತವೆ. ಉದಾಹರಣೆಗೆ ವೈದ್ಯಕೀಯ, ಇಂಜಿನಿಯರಿಂಗ್ ಮತ್ತು ರಕ್ಷಣಾ ಸೇವೆಗಳು, ತಾತ್ವಿಕ ಶಿಕ್ಷಣ ಇತ್ಯಾದಿಗಳನ್ನು ನೀಡ್ತೀವಿ. ಭಾರತೀಯ ಒಂದು ಕ್ರೀಡಾ ಪ್ರಾಧಿಕಾರವು ಪ್ರೌಢಶಾಲೆ ಮತ್ತು PUC ಮಟ್ಟದಲ್ಲಿ, ಅಂತಾರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಕ್ರೀಡಾ ಸಾಧನೆಗೈದಂತಹ ಕ್ರೀಡಾಪಟುಗಳಿಗೆ ಏನು ಮಾಡ್ತಾರೆ, ಉಚಿತ ಶಿಕ್ಷಣ ಮತ್ತು ಕ್ರೀಡಾ ಒಂದು ಶಾಲೆಗಳಿಗೆ ಪ್ರವೇಶವನ್ನು ಕೂಡ ನೀಡ್ತಾರೆ. ವಿದ್ಯಾರ್ಥಿ ವೇತನ ಕೂಡ ಇಲ್ಲಿ ನೀಡ್ತಾರೆ. ಖೋ ಆಟದ ತವರೂರು ಯಾವುದಂತಂದರೆ ಮಹಾರಾಷ್ಟ್ರ. 1959 ಮತ್ತು 60ರಲ್ಲಿ ಮೊದಲ ಬಾರಿಗೆ ಏನು ಮಾಡ್ತಾರೆ, ಖೋ ಪಂದ್ಯಾವಳಿ ಜರುಗುತ್ತೆ. ಅದು ಎಲ್ಲಿ ಅಂದರೆ ವಿಜಯವಾಡದಲ್ಲಿ. ಮೊದಲ ಏಷ್ಯನ್ ಗೇಮ್ಸ್ ಖೋ ಪಂದ್ಯಾವಳಿಗಳು ಜರುಗಿದ್ದು ಯಾವಾಗಂದರೆ 1996ರಲ್ಲಿ ಜರುಗ್ತವೆ. ಬಹುಮಾನ ಪ್ರಶಸ್ತಿಗಳ ಮೊತ್ತ ಎಷ್ಟು ಅಂತ ಕೊಟ್ಟಿದ್ದಾರೆ ನೋಡಿರಿ. ಏಕಲವ್ಯ ಏನಾದರೂ ಪ್ರಶಸ್ತಿ ಪಡ್ಕೊಂಡದಕ್ಕೆ ಏನಿರ್ತೈತೆ ಅಂದರೆ 2 ಲಕ್ಷ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆ ಅರ್ಜುನ ಪ್ರಶಸ್ತಿಗೆ 15 ಲಕ್ಷ, ಹಾಗೆ ದ್ರೋಣಾಚಾರ್ಯ ಪ್ರಶಸ್ತಿ ಕೂಡ 15 ಲಕ್ಷ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಎಷ್ಟಿದೆ, ಅದು 25 ಲಕ್ಷ ಇದೆ. ಇವೆಲ್ಲ ಪ್ರಶಸ್ತಿಗಳ ಮೊತ್ತ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳ್ತಾರೆ, ಹಾಗಾಗಿ ನೀವು ಕೊಟ್ಕೋಬೇಕದು. ಇಷ್ಟೇನಾಯಿತು ಖೋ ಕುರಿತು ನಾವೇನು ನೋಡಿದ್ವಿ, ಸಂಕ್ಷಿಪ್ತವಾಗಿ ತಾತ್ವಿಕ ವಿಭಾಗದಲ್ಲಿ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.